ಎಳಗ ಸರ್ ಇವು. ಎಳಗನಾ? ಎಳಗ. ಹಾಂ, ಎಳಗ. ಎಳಗ ಸರ್. ಅಮೀನ್ಗಡ. ಹಾಂ ಸರ್. ಅಲ್ಲೇ ತರ್ತೀರಾ? ಅಲ್ಲೇ ತರ್ತೀವಿ. ಹಾಂ ಹಾಂ ಹಾಂ. ಎರಡು ಟಗರು ಮರಿಗಳು. ಟಗರು ಎಲ್ಲ ಟಗರ ಸರ್. ಅದೇ ಅದೇ. ಹಾಂ, ಎಲ್ಲ ಎಳಗ ಸರ್. ಅದೇ ಎಷ್ಟಿದೆ ಒಟ್ಟು? 175 ಇದೆ ಇದು. ಹಾಂ ಹಾಂ. ಹೆಣ್ಣು ಒಂದು 50 ಇದೆ. ಅದೇ ಅಲ್ಲಿ ಅವಲ್ಲ ಏನು. ಇದೆಲ್ಲ ಮೇಂಟೈನ್ ಮಾಡೋಕ್ಕೆ ಎಷ್ಟು ಜನ? 4 ಜನ ಇದ್ದಾರೆ. ಅದೇ ಅದೇ. ಹಾಂ, ಇವೆಲ್ಲ ನೋಡಿ ಇವು ಪ್ಯೂರ್ ಕೆಂಗುರಿ. ಕೆಂಗುರಿ. ಹಾಂ ಹಾಂ ಹಾಂ. ಕೆಂಗುರಿ. ಹೌದೌದು. ನಿಮಗೆ ಕುರಿ ಸಾಕೋದ್ರಿಂದ ಒಂದು ಅಡ್ವಾಂಟೇಜು, ಒಳ್ಳೆ ಗೊಬ್ಬರ. ಗೊಬ್ಬರ ಒಳ್ಳೆ ಗೊಬ್ಬರ ಅಲ್ಲ ನೋಡಿ ಸರ್. 5,000 ಸರ್ ಒಂದು ಲೋಡು. ಹೌದು. ಹಾಂ, ತುಳಿಯೋದಿಲ್ಲ ಏನಿಲ್ಲ, ಸುಮ್ಮನೆ ಹಾಕ್ಕೊಂತಾರೆ. ಅದೇ ನಾವೇನು ಬಾಧೆ ಕಾಣಿಸ್ತಿಲ್ಲ, ಅವರೇ ಎತ್ಕೊಂಡು. ಅದೇ ಅದೇ. ನಿಮ್ಮ ತೋಟಕ್ಕೆಲ್ಲ ಒಳ್ಳೆ ಗೊಬ್ಬರ ಎಷ್ಟು ಬೇಕಷ್ಟು ಹಾಕೊಂಡು ಉಳಿತದೆ ಸರ್. ಹೌದು, ಉಳಿತದೆ ಮತ್ತೆ. ಹಾಂ, ಇವೆಲ್ಲ ಕೆಂಗುರಿ. ಈ ಕಡೆ ಇವೆಲ್ಲ ಕೆಂಗುರಿಗಳು. ಹಾಂ, ಸಿಂಧನೂರಲ್ಲಿ. ಅದೇ. ಎಷ್ಟು ಮರಿ ತಗೋತೀರಲ್ವಾ ಸರ್? ನಾವು ಜಾಸ್ತಿ ಕಡಿಮೆ ಮರಿಗೆ ಹೋಗಲ್ಲ. ಓಕೆ. ಸ್ವಲ್ಪ ಮೀಡಿಯಂ ಮರಿ ತರ್ತೀವಿ. ಅಂದ್ರೆ 8-9 ತಿಂಗಳು ಮರಿನಾ? ನಾವು ಒಂದು 6 ತಿಂಗಳು ಮರಿ ತರ್ತೀವಿ. 6 ತಿಂಗಳು ಮರಿ. 3 ತಿಂಗಳು ಮರಿನೂ ಬರ್ತವೆ. ಅವು ಒಂದು 5,000 ರಿಂದ 7,000 ಗಂಟೆ ಸಿಗ್ತವೆ. ಓಕೆ. ಅವು ತಗೊಂಡು ಬಂದ್ರು ನಾವು ಸಾಕಾಗಿ ಮೇಂಟೆನೆನ್ಸ್ ಮಾಡಕ್ಕೆ ಕಷ್ಟ. ಹೌದೌದು. ನಾವೇನ್ ಮಾಡ್ತೀವಿ ಅಂದ್ರೆ 9,000 ರಿಂದ 11,000 ಗಂಟೆ ಒಂದು ಲಿಮಿಟ್ ಇಟ್ಕೊಂಡ್ರಿ. ಅಷ್ಟು ಮಾತ್ರಕ್ಕೆ ಅವು ಸ್ವಲ್ಪ ಇಂಜೆಕ್ಷನ್ಸ್ ಎಲ್ಲ ಆಗಿರ್ತದೆ. ಓಕೆ. ಸ್ವಲ್ಪ ಮೀಡಿಯಂ ಆಗಿರ್ತವೆ. ಅವಕ್ಕೆ ಹೆಚ್ಚಿಗೆ ಬಿದೋಗಲ್ಲ ಬಂದಿದ ತಕ್ಷಣ. ಅದೇ ಅದೇ. ನಾವು ಅಂತವೇ ತರೋದು. ತಂದ್ಬಿಟ್ಟು ಎಷ್ಟು ತಿಂಗಳು ಸಾಕ್ತೀರಾ ನೀವು? ನಾವು ಒಂದು 2.5 ರಿಂದ 4 ತಿಂಗಳೊಳಗೆ ಮಾರಿಬಿಡ್ತೀರಾ? 3 ಬ್ಯಾಚ್ ಸರ್ ವರ್ಷಕ್ಕೆ. 3 ಬ್ಯಾಚಾ? ಇವು ಇನ್ನೇನು ಮಾರಾಟ ಬಂದಿದಾವಲ್ಲ? ಶೆಡ್ಡಿಗೆ ಬಂತು ಅಂದ್ರೆ ನಮ್ಗೊಂದು 600 ರಿಂದ 1,000 ರೂಪಾಯಿ ಇರ್ತದೆ ಸರ್ ಒಂದು ತಿಂಗಳಿಗೆ. ಚೆನ್ನಾಗಿ ನೀಟಾಗಿ ಬಂದ್ರೆ ಮರಿ 1,000 ರೂಪಾಯಿ ಇರ್ತದೆ ಒಂದು ತಿಂಗಳಿಗೆ. ಇಲ್ಲ ಸ್ವಲ್ಪ ಹಾವು ಅಂದ್ಕೊಂಡು ಬಂದರೆ ಒಂದು 600 ರೂಪಾಯಿ. ಅದೇ ಅದೇ. ಆ ಥರ ಇರುತ್ತೆ. ಒಂದು ಕುರಿ ಶೆಡ್ ಒಳಗೆ ಬಂದು ಹೋದ್ರೆ ನಮ್ಗೆ ಒಂದು ದಿನಕ್ಕೆ. ಅದೇ ಅಲ್ಲ, ಒಂದು ತಿಂಗಳಿಗೆ. ಒಂದು ದಿನಕ್ಕಲ್ಲ, 600 ರಿಂದ 1,000 ರೂಪಾಯಿ ಇರುತ್ತೆ. 1,000 ರೂಪಾಯಿ ಇರುತ್ತೆ. ಹೌದೌದು. ನಾವು 3 ತಿಂಗಳು ಮೇಸ್ರೆ 3,000 ಇರುತ್ತೆ. 200 ಕುರಿ ಇದ್ರೆ 6 ಲಕ್ಷ ರೂಪಾಯಿ. ಹೌದೌದು. ನಾವು ಹೆಂಗ್ ಬೇಕೋ ಮಾಡ್ಬೇಕು. ಕರೆಕ್ಟ್. ಒಂದು ವರ್ಷಕ್ಕೆ ಕಡಿಮೆ ಅಂದರೆ ಒಂದು 8 ಗಂಟೆ ಇಬ್ಬರು ಸಾಕು 500 ಕುರಿ ಮೇಯಿಸ್ಬೋದು. ಹೌದಾ? ಇಬ್ಬರಿದ್ರೆ 500 ಕುರಿ ಮೇಯಿಸ್ಬೋದು. ಓಕೆ. ಎಲ್ಲ ಒಣ ಹುಲ್ಲು ಸರ್, ಹಸಿ ಹುಲ್ಲು ಹಾಕಲ್ಲ. ಹಾಕದೇ ಇಲ್ವಾ? ಹಾಕಿದ್ರೆ ವೆಯ್ಟ್ ಬರಲ್ಲ. ಸ್ಟ್ರೆಂತ್ ಬರಲ್ಲ. ಹೌದು, ಕರೆಕ್ಟ್. ಕೆಲವರೆಲ್ಲನೂ ಗೊತ್ತಿಲ್ದಿರ ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಹಸಿ ಮೇವು ಹಾಕ್ತಾರೆ, ತುಂಬಿಡ್ತಾರೆ ಹಸಿ ಮೇವು. ಹಸಿ ಮೇವು ಹಾಕಿದ್ರೆ ಮರಿ ಮಾರಕ್ಕೆ 3 ತಿಂಗಳಿಗೆ ಬರೋದೇ ಇಲ್ಲ. ಅಂದ್ರೆ ರಾಗಿ ಹುಲ್ಲು ಮತ್ತೆ ಕಡಲೆ ಒಟ್ಟು, ಉರುಳಿ ಒಟ್ಟು ತಗೊಂಡು ಬರ್ತೀವಿ ನಾವು. ಓಕೆ ಓಕೆ. ಹ್ಞೂ ಸರ್. ಈ ಒಣಮೇವು ಹಾಕ್ಬಿಟ್ರೆ ಪಟ್ಟಂತ ಬಂದ್ಬಿಡುತ್ತೆ. ಅದು ಇಟ್ಕೊಳ್ರಿ. ಮರಿ ಹಾಕಿದೆ ಸರ್, ಮೊನ್ನೆ 3 ದಿನ ಆಗಿದೆ ಹಾಕಿ. ಹೌದಾ? ಹಾಂ ಸರ್. ಓಕೆ. ಮೇಕೆಗಳು ಇದೆ, ನಮ್ಮ ಮೇಕೆ ಮರಿ. ಮೇಕೆ ಮರಿ. ನೀವು ಬ್ರೀಡಿಂಗು ಮಾಡ್ತೀರಿ ಸರ್? ಇದು ಒಳ್ಳೆ ಬ್ರೀಡ್ ಸರ್. ಇದು ನೋಡಿ, ಕಿವಿಗಳು ಹೇಟಿದ್ದ. ಇದು ಇದಲ್ವಾ ಇವತ್ತಿಗೆ? ಹ್ಞೂ ಸರ್. ಜಮುನಾಪಾರಿನಾ? ಜಮುನಾಪಾರಿ ಸರ್. ಓಕೆ ಓಕೆ. ಹೌದೌದು. ಗುಜ್ರಿ ಅಂತಾರೆ ಕೆಲವರೆಲ್ಲ, ಗುಜ್ರಿ ಅಂತಾರೆ. ನಾವೆಲ್ಲ ಜಮುನಾಪಾರಿ ಅಂತ. ಹೌದೌದು. ಅಂದ್ರೆ ಒಳ್ಳೆ ಬ್ರೀಡ್. ಒಳ್ಳೆ ಬ್ರೀಡ್ ಸರ್, ಭಾಳ ಹೆಸರುವಾಸಿ. ಸರ್. ಹೌದು. 200 ಕೊಟ್ಟಿದೆ ಸರ್. ಇದೆ, ಒಂದು 20 ಇದೆ. ಹೌದಾ? ಹ್ಞೂ ಸರ್. ಇಲ್ಲೆಲ್ಲಾನು ಏನು ಮೇಕೆಗಳು ಸರ್. ಮೇಕೆಗಳು ಇಟ್ಕೊಂಡಿದ್ದೀರಾ? ಇವೆಲ್ಲ ಮೇಕೆ. ಹಾಂ. ಎಲ್ಲ ಫಲ ಆಗಿದೆ. ಎಲ್ಲ ಒಂದೊಂದು ವೆರೈಟಿ ಇದೆ. ಅದೇ ಜಮುನಾಪಾರಿ ಎಲ್ಲ ಅದು? ಹೌದು ಸರ್, ಜಮುನಾಪಾರಿ. ಅದು ತುಂಬಾಗಿದೆ. ಅದು 2 ಮರಿ ಕೊಡುತ್ತೆ. 2 ಮರಿ ಒಂದ್ಸರಿ 2 ಮರಿ ಕೊಡುತ್ತೆ. ಅದೇ ನೋಡಿ, ಮೇಕೆನಲ್ಲಿ ಬಹಳ ಬೇಗ ಅಭಿವೃದ್ಧಿ ಆಗುತ್ತೆ ತಳಿ ಅಲ್ವಾ? ಎಲ್ಲ 2 ಕೊಡುತ್ತಲ್ಲ. ಹೌದೌದು. ಕುರಿಗಿಂತ ಮೇಕೆ ಹೌದು, ಫುಲ್ ಡೆವಲಪ್ಮೆಂಟ್ ಆಗುತ್ತೆ. ಮೊನ್ನೆ ಬಕ್ರೀದಿಗೆ ಸರ್ 40,000 ರಿಂದ 60,000 ಗಂಟೆ ಮಾಡಿದ್ವಿ ಒಂದು ಹೌದಾ? 60,000? ಹೌದು ಸರ್.
ನೀವು ರೆಗ್ಯುಲರ್ ಬಂದ್ಬಿಡ್ತಾರಲ್ಲ ಕಸ್ಟಮರ್ಗಳು? 100% ಒಂದು ತಿಂಗಳಿದ್ದಂಗೆ ಬರ್ತಾರೆ ಸರ್. ಹಾಂ ಬಂದು ಮೊದಲೇ ಹೇಳ್ಬಿಟ್ಟು ಹೋಗ್ತಾರೆ, ನಾವು ಹೇಳೋದು ಅಡ್ವಾನ್ಸ್ ಕೊಟ್ಬಿಟ್ಟು ಗೋವಿಂದಪ್ಪರೇ ನಮಗೆ ಬೇಕಿದ್ರು ಅಂತ. ಒಂದು ಬೋನ್ಗೆ ಹಾಕ್ಬಿಡ್ತಾರೆ. Okay. ನಾವು ಅವ್ರು ತಗೊಂಡಿರೋವೆಲ್ಲನೂ ಹಾಂ ಅವ್ರ ಹೆಸರು ಬರ್ಕೊಂಡು ಅವ್ರ ಫೋನ್ ನಂಬರ್ ಬರ್ಕೊಂಡು ಅದೇ ಅದ್ರಲ್ಲಿ ಹಾಕ್ಬಿಡ್ತೀವಿ. ಹಬ್ಬಕ್ಕೆ ತಗೊಂಡು ಹೋಗ್ತಾರೆ ಬಂದು. ಹಬ್ಬ ಯಾಕೆಂದ್ರೆ ಅವರು ಮನೆ ಹತ್ರ ಅವ್ರಿಗೆ ಅನುಕೂಲ ಇರಲ್ಲ. ಹೌದೌದು. ಅದಕ್ಕೆ ಏನು ಮಾಡ್ತಾರೆ ಅಂದರೆ Advance. 15 ದಿನ 20 ದಿನ ಮುಂದೆ ಬಂದು ಹಾಂ ಕೊಂಡ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಒಂದು ಕಡೆ ಹಾಕ್ಬಿಟ್ಟು ಹಾಕಿದ್ರೆ ನೀವು ಅಂಥವ್ರು ಸಾಕು ಸಾಕು ಕೊಡ್ತೀವಿ. ಹೌದು ಹೇಳ್ರಿ. ಹ್ಮ್. ಅದೇ ಅದೇ ಎಲ್ಲ 2 ಬರಿ ಆಗ್ತದೆ ನೋಡಿ, ಇದು 2 ಬರಿ ಆಗ್ತದೆ. ಹಾಂ ಹೈ ಬೈಲ್ 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 ಆಮೇಲೆ ಒಂದು 5-6 ಯಾರನ್ನ ಬಂದರೆ ಅರ್ಜೆಂಟ್ ಮಾರೋ ಅರ್ಜೆಂಟಿಗೆ ಮಾರ ಅಂತ ಇಲ್ಲಿ ತಂದು ಇಟ್ಕೊಂಡಿರ್ತೀರಾ? ಇಲ್ಲಿ ಇರ್ತೀವಿ ಸರ್. ಯಾರಾದ್ರೂ ಬಂದರೆ ಇಮಿಡಿಯೇಟ್ ಆಗಿ ಇವೇ ಕೊಡ್ತೀವಿ ಸರ್. ಇವು ಸೇಲ್ಗೆ ಇರ್ತವೆ ಅಂತ? ಹೌದು, ಹಾಂ ಇವು ಸೇಲ್ಗೆ ಅಂದರೆ ಒಂದು 45 kg 50 kg ಲೈವ್ ವೆಯ್ಟ್ ಇರ್ತವೆ. ಹಾಂ 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 ಇವು ಕೊಡ್ತೀವಿ. ಓಕೆ ಓಕೆ. ಸೊ ಎನಿ ಟೈಮ್ ಬಂದು ನಿಮ್ಮಲ್ಲಿ ಯಾವುದೋ ಒಂದು ಮಾರಾಟಕ್ಕೆ ಇದ್ದೇ ಇರ್ತವೆ? ಕೊಡ್ತೀವಿ. 1ರಿಂದ ಎಷ್ಟು ಕನ ಬರ್ಲಿಕ್ಕೆ ಕೊಡ್ತೀವಿ. ಅದೇ ಅದೇ ಹ್ಞೂ. ಹಾಂ ಒಂದು ಕುರಿಯಿಂದ ಅದೇ ಕುರಿಗನ ಬರ್ಲಿಕ್ಕೆ ಕೊಡ್ತೀರಾ?